ವೀಕ್ಷಕರೇ, ಈಗ ನಡೆಯುತ್ತಿರುವ ಇಂಡಿಯಾ ಹಾಗೂ ಬಾಂಗ್ಲಾದೇಶ ನಡುವಿನ ಮೊದಲ ಟೆಸ್ಟ್ ಪಂದ್ಯದಲ್ಲಿ ಅಂಪೈರ್ಗಳ ಮೋಸದಿಂದ ಔಟ್ ಆದ ವಿರಾಟ್ ಕೊಹ್ಲಿಯ ಇನ್ನು ವೀಕ್ಷಕರು ಈ ರೀತಿಗೆ ಔಟ್ ಆದರೂ ಕೂಡ ವಿರಾಟ್ ಕೊಹ್ಲಿಯವರ ಮೇಲೆ ಗೌತಮ್ ಗಂಭೀರ್ ಅವರು ಸಿಟ್ಟಿಗೆದ್ದಿದ್ದಾರೆ. ಹೌದು ವೀಕ್ಷಕರು, ಪ್ರೆಸ್ ಕಾನ್ಫರೆನ್ಸಲ್ಲಿ ಮಾತನಾಡಿದ ಗೌತಮ್ ಗಂಭೀರ್ ಅವರು ವಿರಾಟ್ ಕೊಹ್ಲಿಯವರ ಬಗ್ಗೆ ಕೊಹ್ಲಿ ನೀನು ಟೆಸ್ಟ್ ಫಾರ್ಮ್ಯಾಟ್ಗೆ ವಿದಾಯವನ್ನು ಹೇಳುವ ಮತ್ತು ಉಳಿದಂಥ ಆಟಗಾರರಿಗೆ ಅವಕಾಶ ಸಿಗುತ್ತದೆ. ಹಾಗೆ ನೀನು ಟೆಸ್ಟ್ ಫಾರ್ಮ್ಯಾಟ್ಗಳ ಪಂದ್ಯಗಳಲ್ಲಿ ಆಡಲು ಅರ್ಹನಲ್ಲ. ಹೌದು, ನೀನು ಈ ಒಂದು ಫಾರ್ಮ್ಯಾಟ್ಗೆ ವಿದಾಯವನ್ನು ಹೇಳಿಬಿಡುವ. ನೀನೇ ಸೆಕೆಂಡ್ ಇನ್ನಿಂಗ್ಸ್ನಲ್ಲಿ ನೀನು ರಿವ್ಯೂ ತೆಗೆದುಕೊಂಡಿದ್ದರೆ ಈ ಒಂದು ಔಟ್ ಆಗುತ್ತಿರಲಿಲ್ಲ ಮತ್ತು ನಿನಗೆ ನಿನ್ನ ಮೇಲೆ ಭರವಸೆ ಇಲ್ಲವೆಂದರೆ ನೀನು ಟೆಸ್ಟ್ ಫಾರ್ಮ್ಯಾಟ್ಗಳಲ್ಲಿ ಫಾರ್ಮನ್ನು ಕಳೆದುಕೊಂಡಿದ್ದೀಯಾ ಎಂದು ಗೌತಮ್ ಗಂಭೀರ್ ಅವರು ಎರಡನೇ ದಿನದಾಟದ ಬಳಿಕ ಸ್ಫೋಟಕ ಹೇಳಿಕೆ ಕೊಟ್ಟರು. ಹಾಗಿದ್ದರೆ ವೀಕ್ಷಕರಿಗೆ, ಗೌತಮ್ ಗಂಭೀರ್ ಅವರು ಕೊಟ್ಟಂಥ ಸ್ಫೋಟಕ ಹೇಳಿಕೆಗಳ ಬಗ್ಗೆ ತಿಳಿಯುವುದಕ್ಕಿಂತ ಮುಂಚಿತವಾಗಿ ವಿರಾಟ್ ಕೊಹ್ಲಿ ಅವರು ಮುಂದಿನ ಟೆಸ್ಟ್ ಪಂದ್ಯದಲ್ಲಿ ಶತಕವನ್ನು ಬಾರಿಸುತ್ತಾರಾ ಅಥವಾ ಇಲ್ವಾ ಎಂಬುದನ್ನು ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ಒಂದು ವೇಳೆ ನೀವು ವಿರಾಟ್ ಕೊಹ್ಲಿ ಅವರ ಫ್ಯಾನ್ಸ್ ಆಗಿದ್ದಲ್ಲಿ ದಯವಿಟ್ಟು ಈಗಲೇ ವಿಡಿಯೋಗೊಂದು ಲೈಕ್ನ ಮಾಡಿ. ಮತ್ತು ಟೀಮ್ ಇಂಡಿಯಾ ತಂಡದ ಕೋಚ್ ಆಗಿದ್ದ ಗೌತಮ್ ಗಂಭೀರ್ ಅವರು ವಿಶ್ವದ ನಂಬರ್ 1 ಬ್ಯಾಟ್ಸ್ಮನ್ ಆಗಿದ್ದ ವಿರಾಟ್ ಕೊಹ್ಲಿ ಅವರ ಮೇಲೆ ಗರಂ ಆಗಿದ್ದು ಸರಿನಾ ಅಥವಾ ತಪ್ಪಾ ಎಂಬುದನ್ನು ನಿಮ್ಮ ಅನಿಸಿಕೆಗಳನ್ನು ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರ, ಬಾಂಗ್ಲಾದೇಶ ತಂಡದ ವಿರುದ್ಧ ಮೊದಲ ಟೆಸ್ಟ್ ಪಂದ್ಯವು ಸೆಪ್ಟೆಂಬರ್ 19ರಿಂದ ಆರಂಭವಾಗಿದೆ. ಇನ್ನು ವೀಕ್ಷಕರ, ಈ ಒಂದು ಪಂದ್ಯದಲ್ಲಿ ವಿರಾಟ್ ಕೊಹ್ಲಿ ಅವರು ಮೊದಲ ಇನ್ನಿಂಗ್ಸ್ನಲ್ಲಿ ಕೇವಲ 6 ಎಸೆತಗಳಲ್ಲಿ 6 ರನ್ ಸಿಡಿಸಿ ಔಟ್ ಆಗಿ ಹೋದರು. ಹೌದು ವೀಕ್ಷಕರೇ, ಹಸನ್ ಮೊಹಮ್ಮದ್ ಅವರ ಬೌಲಿಂಗ್ನಲ್ಲಿ ಲಿಟನ್ ದಾಸ್ ಅವರಿಗೆ ಕ್ಯಾಚ್ ನೀಡಿ ನಿರ್ಗಮಿಸಿದರು. ಇನ್ನು ವೀಕ್ಷಕರೇ, ಈ ಒಂದು ಕಳಪೆ ಪ್ರದರ್ಶನದಿಂದ ವಿರಾಟ್ ಕೊಹ್ಲಿ ಅವರು ಟೆಸ್ಟ್ ಪಂದ್ಯದಲ್ಲಿ ಒಳ್ಳೆಯ ಫಾರ್ಮ್ನಲ್ಲಿಲ್ಲ. ಹೌದು, ಈ ಕಾರಣಗಳಿಂದ ಗೌತಮ್ ಗಂಭೀರ್ ಅವರು ವಿರಾಟ್ ಕೊಹ್ಲಿ ಅವರ ಮೇಲೆ ಸಿಟ್ಟಿಗೇಳುತ್ತಿದ್ದಾರೆ. ಇನ್ನು ವೀಕ್ಷಕರೇ, ಸೆಕೆಂಡ್ ಇನ್ನಿಂಗ್ಸ್ನಲ್ಲೂ ಕೂಡ ವಿರಾಟ್ ಕೊಹ್ಲಿ ಅವರು ಕಂಬ್ಯಾಕ್ ಮಾಡುತ್ತಾರೆ ಎಂದರೆ ಕೇವಲ 13 ರನ್ಗಳಿಗೆ ಮತ್ತೆ ಪೆವಿಲಿಯನ್ಗೆ ನಿರ್ಗಮಿಸಿದರು. ಹೌದು ವೀಕ್ಷಕರೇ, ಈ ಒಂದು ಸೆಕೆಂಡ್ ಇನ್ನಿಂಗ್ಸ್ನಲ್ಲಿ ಮೆಹದಿ ಹಸನ್ ಮಿರಾಜ್ ಅವರ ಓವರ್ನಲ್ಲಿ LBW ಬಲೆಗೆ ವಿರಾಟ್ ಕೊಹ್ಲಿ ಅವರು ಬಿದ್ದರು. ಆದರೆ ವೀಕ್ಷಕರೇ, ಈ ಒಂದು ವಿಕೆಟ್ ಇರಲಿಲ್ಲವೆಂದು ಅಲ್ಟ್ರಾ ಚೆಕ್ ಮಾಡಿದಾಗ ಗೊತ್ತಾಯಿತು. ಆದರೆ ಸೆಕೆಂಡ್ ಇನ್ನಿಂಗ್ಸ್ನಲ್ಲಿ ವಿರಾಟ್ ಕೊಹ್ಲಿ ಅವರು ರಿವ್ಯೂ ತೆಗೆದುಕೊಳ್ಳದ ಕಾರಣ ಔಟ್ ಆಗಬೇಕಾಯಿತು. ಹೌದು ವೀಕ್ಷಕರೇ, ಈ ಒಂದು ಹಂತದಲ್ಲಿ ಅಂಪೈರ್ಗಳು ಸರಿಯಾಗಿ ನೋಡಿದ್ದರೆ ವಿರಾಟ್ ಕೊಹ್ಲಿ ಅವರು ಔಟ್ ಆಗುತ್ತಿರಲಿಲ್ಲ. ಇನ್ನು ವೀಕ್ಷಕರೇ, ಈ ಒಂದು ಔಟ್ ಆದ ತಕ್ಷಣ ಎರಡನೇ ದಿನದಾಟದ ಮುಕ್ತಾಯದ ಬಳಿಕ ಗೌತಮ್ ಗಂಭೀರ್ ಅವರು ವಿರಾಟ್ ಕೊಹ್ಲಿ ಅವರ ಮೇಲೆ ಸಿಟ್ಟಿಗೆದ್ದರು ಮತ್ತು ಪೆವಿಲಿಯನ್ಗೆ ನಿರ್ಗಮಿಸಿದ ನಂತರವೂ ಕೂಡ ಕೊಹ್ಲಿಯವರ ಮೇಲೆ ಗೌತಮ್ ಗಂಭೀರ್ ಅವರು ಡ್ರೆಸ್ಸಿಂಗ್ ರೂಮ್ನಲ್ಲಿ ಸಿಟ್ಟಿಗೆದ್ದಿದ್ದಾರೆ ಎಂದು ಇದೀಗ ಜಾಲತಾಣಗಳಲ್ಲಿ ವರದಿಗಳು ಆಗುತ್ತಿವೆ. ವೀಕ್ಷಕರೇ, ನಿಮ್ಮ ಅಭಿಪ್ರಾಯ ಅನಿಸಿಕೆಗಳ ಪ್ರಕಾರ ವಿರಾಟ್ ಕೊಹ್ಲಿ ಅವರು ಮುಂದಿನ ಟೆಸ್ಟ್ ಪಂದ್ಯಗಳಲ್ಲಿ ಕಂಬ್ಯಾಕ್ ಮಾಡುತ್ತಾರಾ ಅಥವಾ ಇಲ್ವಾ ಎಂಬುದನ್ನು ನಮಗೆ ದಯವಿಟ್ಟು ತಿಳಿಸಿ. ಹಾಗೆ ಇದೇ ರೀತಿ ಡೈಲಿ ಸ್ಪೋರ್ಟ್ಸ್ ಮಾಹಿತಿಗಾಗಿ ದಯವಿಟ್ಟು ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.